ವಾಟರ್ ಟ್ಯಾಂಕರ್ ಮಾಫಿಯಾ ನಡೀತಾ ಇರೋದನ್ನ ಬಿಬಿಎಂಪಿ ಒಪ್ಪಿಕೊಂಡಿದೆ. ಖಾಸಗಿ ವಾಟರ್ ಟ್ಯಾಂಕರ್ಗೆ ಕಡಿವಾಣ ಇಲ್ಲ ಅಂತ ಸುದ್ದಿಗೋಷ್ಠಿಯಲ್ಲಿ ಆಯುಕ್ತರಾದ ತುಷಾರ್ ಗಿರಿನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಖಾಸಗಿ ವಾಟರ್ ಟ್ಯಾಂಕರ್ ಇರುವ ಕಡೆಯಲ್ಲಿ ಉಚಿತವಾಗಿ ನೀರು ಕೊಡ್ತೀವಿ. ಜಲಮಂಡಳಿ ವತಿಯಿಂದ ಉಚಿತ ನೀರನ್ನ ಹಂಚಿಕೆ ಮಾಡಲಾಗುತ್ತೆ. ದರ ನಿಗದಿ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಆಯುಕ್ತರಾದ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಖಾಸಗಿಯವರು ವ್ಯಾಪಾರ ಮಾಡ್ತಾರೆ, ಮಾಡ್ಲಿ, ನಾವು ನಮ್ಮ ಕಡೆಯಿಂದ ನೀರನ್ನ ಪೂರೈಕೆ ಮಾಡ್ತೀವಿ. ಎಲ್ಲೆಲ್ಲಿ ಟ್ಯಾಂಕರ್ ಮಾಫಿಯಾ ಹೆಚ್ಚಿದೆ ಅಲ್ಲಿ ಉಚಿತವಾಗಿ ನೀರನ್ನ ಕೊಡಲಾಗುತ್ತೆ ಅಂತ ಬಿಬಿಎಂಪಿ ಆಯುಕ್ತ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಎಲ್ಲ ಮಾಡಬಹುದು. ಇಲ್ಲ, ನೀವು ಹೇಳಿದ ಸರಿ ಇದೆ ಮಾಹಿತಿ. ನಮ್ಮಲ್ಲಿ ಕೂಡ 4 ಲಕ್ಷ ಬೋರ್ವೆಲ್ಸ್, 4 ಲಕ್ಷ ಮೊಬೈಲ್ ಯಾರು ಮಂಜುನಾಥ್. ಆಯ್ತು, ನಿಮ್ಮೆಲ್ಲರ ಏನು ಮನದಿನ ಕೂಗು ಇದೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇದೀವಿ. ಮೇನ್ ಆಗಿ ಇಲ್ಲ, ಮಾಧ್ಯಮದವರು ಬಹಳ ಜನಪರ ಕಾಲದಿಂದ ನೋಡ್ರಿ, ಒಂದ್ ನಿಮಿಷ ಅದನ್ನೇ ಹೇಳ್ತಾ ಇದೀನಿ. ನೀವು ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ? ಪ್ರಜಾಪ್ರಭುತ್ವದಲ್ಲಿ ಮಾಧ್ಯಮದವರು 4ನೇ ಪಿಲ್ಲರ್ ಅಂತ ಕರಿತೀವಿ. ಹಾಗಾಗಿ ಜನರ ಪರವಾಗಿ ತಾವೆಲ್ಲರೂ ಕೂಡ ನಮಗೆ ಏನು ಈಗ ಪ್ರಶ್ನೆ ಮಾಡ್ತೀರ, ತಾವೆಲ್ಲರೂ ಕೂಡ ಜನಪ್ರತಿನಿಧಿಯಾಗಿ ನಮಗೆ ಪ್ರಶ್ನೆ ಮಾಡ್ತಿದ್ದೀರ. ಹಾಗಾಗಿ ನಾವು ಉತ್ತರ ಕೊಡೋ ಜವಾಬ್ದಾರಿ ನಮ್ದೇ ಇದೆ. ಸೊ ಮುಖ್ಯವಾಗಿ ಬೆಂಗಳೂರು ನಗರದಲ್ಲಿ ಈಗಾಗಲೇ ಮಾನ್ಯ ಮುಖ್ಯ ಆಯುಕ್ತರು ಬಿಬಿಎಂಪಿ ಅವರು ಹಿಂದೆ ಕೂಡ ಅವರು ಬಿಡಬ್ಲ್ಯೂಎಸ್ಎಸ್ಪಿ ಚೇರ್ಮನ್ ಆಗಿ ಸತತವಾಗಿ 5 ವರ್ಷಗಳ ಕಾಲ ಅನುಭವ ಇರುವಂತಹ ಒಂದು ದೊಡ್ಡ ಮಟ್ಟದ ಅಧಿಕಾರಿಗಳು ಇದ್ರು. ಈಗ ನಮಗೆ ಅವರು ನಮ್ಮ ಮುಖ್ಯ ಆಯುಕ್ತ ಇರೋದು ನಮಗೆಲ್ಲರೂ ಭಾಗ್ಯತ್ವ. ಯಾಕಂದ್ರೆ ಈ ಸಂದರ್ಭವನ್ನು ಅವರು ಅರ್ಥ ಮಾಡ್ಕೊಳ್ತಾರೆ. ಯಾಕಂದ್ರೆ ನಮಗೆ ಏನಾಗಿದೆ ಪ್ರಾಬ್ಲಮ್, ಒಟ್ಟಿನಲ್ಲಿ 1972 ml ನೀರು ಕಾವೇರಿಯಿಂದ ಹೊರಕ್ಕೆ ಆಗ್ತಿದೆ. ಅದು ಪ್ರಜ್ಞೆ ಆಗ್ತದೆ. ಅದರಲ್ಲಿ ಒಂದು ಡ್ರಾಪ್ ಕೂಡ ಕಡಿಮೆ ಆಗಿಲ್ಲ. 1950 ಮಾಡಬೇಕಿತ್ತು, ಆದ್ರೆ 1972 ಮಾಡ್ತಾ ಇದ್ದೀವಿ. ಜಾಸ್ತಿನೇ ಮಾಡ್ತಾ ಇದ್ದೀವಿ. 1950 ನಮ್ಮ ಕೆಪಾಸಿಟಿ ಇತ್ತು. ಈಗ ಕೆಲವೊಂದು ಸ್ಟ್ಯಾಂಡ್ ಬೈ ಮೋಟರ್ಗಳು ಎಕ್ಸ್ಟ್ರಾ ಆಪರೇಟ್ ಮಾಡಿಕೊಂಡು 1972 ಮಾಡ್ತಾ ಇದ್ದೀವಿ. ಅಂದ್ರೆ ಹೆಚ್ಚಿನ ಮಾಡ್ತಾ ಇದ್ದೀವಿ. ಇನ್ನೂ ಹೆಚ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ತಮಗೆ ತಿಳಿದಂತೆ ಬೋರ್ವೆಲ್ ಕೊರತೆ ಆಗಿದೆ. ಬೋರ್ವೆಲ್ ಕೊರತೆ ಆಗಿರೋದ್ರಿಂದ ಕಾವೇರಿ ಮೇಲೆ ಇರುವಂತಹ ಒತ್ತಡ ಜಾಸ್ತಿ ಆಗಿದೆ. ಮೇನ್ ಆಗಿ ಬೋರ್ವೆಲ್ಗಳು ನಮ್ಮ ಖಾಸಗಿ ಬೋರ್ವೆಲ್ಗಳು ಅಂದ್ರೆ ನಮ್ಮ ಸಾರ್ವಜನಿಕ ಬೋರ್ವೆಲ್ 11,000 ಬೋರ್ವೆಲ್ ನಮ್ಮ ನಗರದಲ್ಲಿ ಇದೆ. 11,000 ಬೋರ್ವೆಲ್ ಇದೆ. ಆದ್ರೆ ಖಾಸಗಿ ಬೋರ್ವೆಲ್ ಮನೆಗೆ ಕೊರೆದುಕೊಂಡಿದೆ. ನೀವು ಹೇಳಿದ ಪ್ರಕಾರ ಮನೆಗೆ 4.5 ಲಕ್ಷ ಬೋರ್ವೆಲ್ಗಳು ಆಗಿದೆ. ನಮ್ಮ ಕಾವೇರಿ ನೀರನ್ನು ತಗೊಳ್ತಾರೆ, ಅವ್ರ ಮನೆಯಿಂದನೂ ಬೋರ್ವೆಲ್ ಬಳಕೆ ಮಾಡ್ಕೊಳ್ತಾರೆ. ಈಗೇನಾಗಿದೆ, ಅವರದ್ದು ಬೋರ್ವೆಲ್ ಕೊರತೆ ಆಗಿದೆ, ಪಬ್ಲಿಕ್ ಬೋರ್ವೆಲ್ ಕೊರತೆ ಆಗಿದೆ. 2 ಕಡೆಯಿಂದ ಕೊರತೆ ಆಗಿರೋದ್ರಿಂದ ಕಾವೇರಿ ಮೇಲೆ ಇರುವಂತಹ ಒತ್ತಡ ಜಾಸ್ತಿ ಆಗಿದೆ. ಡಿಸ್ಟ್ರಿಬ್ಯೂಷನ್ಸ್ಗಳಲ್ಲಿ ತೊಂದರೆ ಆಗ್ತಿದೆ. ಡಿಸ್ಟ್ರಿಬ್ಯೂಷನ್ ಎಲ್ಲೆಲ್ಲಿ ತೊಂದರೆ ಆಗ್ತದೆ? ವಿಶೇಷವಾಗಿ ಕೊಳಚೆ ಪ್ರದೇಶಗಳಿಂದ ನೀರಿನ ಶೇಖರಣೆ ಮಾಡೋಕ್ಕೆ ಅವರಿಗೆ ಟ್ಯಾಂಕ್ ಮಾಡ್ಕೊಳ್ಳೋಕೆ ಅವಕಾಶ ಇರುವುದಿಲ್ಲ. ಅವರಿಗೆ ತೊಂದರೆ ಆಗ್ತದೆ. ಕೆಲವೊಂದು ಕಡೆ ಎತ್ತರ ಪ್ರದೇಶ, ರಿಡ್ಜ್ ಪೋರ್ಷನ್ ಅಂತ ಕರಿತೀವಿ ನಾವು. ಎತ್ತರ ಪ್ರದೇಶಗಳಿಗೆ ನೀರು ಪ್ರೆಷರ್ ಕಡಿಮೆ ಇದ್ರೆ ಜಾಸ್ತಿ ಬೇರೆಯವ್ರು ತಗೊಂಡ್ಬಿಟ್ರೆ ಮೇಲಿರೋರಿಗೆ ನೀರು ಸಿಗಲ್ಲ. ಇದೆಲ್ಲ ಗೊತ್ತಿರೋ ವಿಚಾರ. ಅಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಇಲ್ಲಿ ಏನು ನಮ್ಮ ಕೋರ್ನಲ್ಲಿ ಇರುವ ಈಲ್ಡ್ ಬೋರ್ವೆಲ್ ಇದೆ, ಹಿಂದಿನ ಕಾಲದಲ್ಲಿ 600 ಫೀಟಿಂದ 800 ಫೀಟ್ ವರೆಗೆ ಕೊರೆದಿದ್ದಾರೆ. ಇನ್ನು ಅದನ್ನ ರೀಡ್ರಿಲ್ ಮಾಡಿದ್ರೆ ಇನ್ನೊಂದು 200 ಫೀಟ್ ಏನಾದ್ರು ಮಾಡೋಕ್ಕೆ ಸಾಧ್ಯ ಆದರೆ ಟ್ರೈ ಮಾಡ್ತೀವಿ. ಜಿಯಾಲಜಿಸ್ಟ್ ಕಡೆಯಿಂದ ಒಪಿನಿಯನ್ ತಗೊಳ್ತೀವಿ. ಅವರು ಒಪಿನಿಯನ್ ಕೊಟ್ಟು ಇಲ್ಲ ರೀಡ್ರಿಲ್ ಮಾಡ್ಬೋದು, ಮಾಡಿದ್ರೆ ನೀರು ಸಿಗ್ಬೋದು ಅಂತ ನಮಗೆ ಅಭಿಪ್ರಾಯ ತಾಂತ್ರಿಕವಾಗಿ ಬಂದ್ರೆ ರೀಡ್ರಿಲ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇಲ್ಲ ರೀಡ್ರಿಲ್ ಮಾಡೋದು ಆಗುದಿಲ್ಲ ಅಂದ್ರೆ ಅವ್ರಿಗೆ ಹೊಸದಾಗಿ ಬೋರ್ವೆಲ್ ಮಾಡ್ತೀವಿ. ಹೊಸದಾಗಿ ಬೋರ್ವೆಲ್ ಮಾಡಿದ್ರು ಅದು ಆಗುದಿಲ್ಲ ಅಂತ ಜಿಯಾಲಜಿಸ್ಟ್ ಒಪಿನಿಯನ್ ಟ್ಯಾಂಕರ್ ಮಾತ್ರ ಕೊಡ್ತೀವಿ. ನೀವೇನು ಹೇಳ್ತೀರಾ, ಖಾಸಗಿ ಬೋರ್ವೆಲ್ ನೀವು ತಗೊಳ್ಳಿ ಎಕ್ಸ್ಟ್ರಾ ಅಂತ ಹೇಳ್ತೀರಾ, ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾವು ಪರಿಶೀಲನೆ ಮಾಡ್ತೀವಿ. ಎಲ್ಲೆಲ್ಲಿ ಜಾಸ್ತಿ ಪ್ರಮಾಣ ನೀರು ಬರ್ತದೆ ನಮ್ಮ ಮಾಹಿತಿಗಳು ಬಂದಿದ್ರೆ ಅದನ್ನ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ನಾವು ನಿಮ್ಗೆ ಅದನ್ನು ತಗೊಂಡು ಪಬ್ಲಿಕ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.